35 ಕೋಟಿ ವರ್ಷಕ್ಕೆ ಆದಾಯ ಇದೆ. 35 ಕೋಟಿ ಅದು ಕಂಪ್ಯೂಟರ್ ಬೆಳಿತೀವಾ? ನನ್ನ ಬೋರು 200 ಅಡಿಲಿ ಓಡ್ತಾ ಇದೆ. ನಮ್ಮ 4 ಬೋರ್ ಇದೆ. 100 ಅಡಿ 150 ಅಡಿಗೆ ನೀರು ಸಿಗುತ್ತೆ. ಇದು ಬರಡು ಭೂಮಿನ? ಬರಡು ಭೂಮಿಲಿ ಸಿಗುತ್ತಾ? ಏನ್ ರೈತ ಅಂದ್ರೆ ಏನು? ಈ ದೇಶದ ಸಂಪತ್ತು. ಎಲ್ಲೋ ಕಣ್ಣು ಮುಚ್ಕೊಂಡು 4 ಗೋಡೆ ಮಧ್ಯೆ ಕೂತ್ಕೊಂಡು ಹೇಳ್ಬಿಟ್ರೆ ಅದ್ರ ಯಾರನ್ನ ಸಮಾಜ ಒಪ್ಪುತ್ತೋ? ಅದನ್ನ ವಾಸ್ತವಾಂಶ ತಿಳ್ಕೊಬೇಕಾದ್ರೆ ಗ್ರೌಂಡ್ ರಿಪೋರ್ಟ್ ತಗೋಬೇಕು, ಅಲ್ಲಿ ಬರಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಡ್ರೋನ್ ಸರ್ವೆ ಮಾಡಿಸಿದೀವಿ. ನೀವು ಯಶವಂತ್ ಸರ್ ಹತ್ರ ಐತೆ, ಬೇಕಾದ್ರೆ ತಗೊಂಡು ನೋಡಿ, ನೀವೇ ನೋಡಿ. ನಾವ್ ಎಲ್ಲಾ ಕಡೆನೂ ಕೂಡ ಎಲ್ಲರೂ ಕೂಡ ಕೊಟ್ಟಿದೀವಿ. ಏನೇನ್ ಬೆಳಿತೀರಣ್ಣ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಬೆಳೆದೇ ಇರೋ ಪದಾರ್ಥನೇ ಇಲ್ಲ, ಎಲ್ಲ ಬೆಳಿತೀವಿ. ಇವತ್ತು ಬೆಂಗಳೂರಿಗೆ ಏನ್ ತರಕಾರಿ ಹಣ್ಣು ಹಂಪ್ಲುಗಳು ಬರ್ತಾ ಇದೆ ಎಲ್ಲ ನಮ್ಮ ಭಾಗದಿಂದಾನೇ ಅರ್ಧ ಬರೋದು. ಇವತ್ತು ಬನಶಂಕರಿ ಮಾರ್ಕೆಟ್ಗೆ ಸುಮಾರು ದಿನಕ್ಕೆ ಒಂದು 15-20 ಟೆಂಪೋ ತರಕಾರಿ ಬರುತ್ತೆ. ಬನಶಂಕರಿಗೆ ಬರುತ್ತೆ, ಅಲ್ಲಿ ಮಾಗಡಿ ರೋಡ್ ಹೋಗುತ್ತೆ, ರಾಮನಗರ ಹೋಗುತ್ತೆ. ಎಚ್ಚೆತ್ತವಾಗಿ ತೆಂಗಿನಕಾಯಿ ಇವತ್ತು 3 ರಿಂದ 4 ಲಕ್ಷ ತೆಂಗಿನ ಮರ ಇದೆ. ಆಮೇಲೆ ಇದು ಹಾಲು ಒಂದು ತಿಂಗಳಿಗೆ KMFಗೆ ನಮ್ಮ ರೈತರುಗಳು 5 ರಿಂದ 6 ಲಕ್ಷ ಲೀಟ್ರು ಹಾಲು ಕಳಿಸ್ತೀವಿ. ಇದ್ರ ಕಂಪ್ಯೂಟರ್ ಕಳ್ಸಕ್ಕಾಗತ್ತಾ? ರೇಷ್ಮೆ ಬೆಳಿತೀವಿ. 35 ಕೋಟಿ ವರ್ಷಕ್ಕೆ ಆದಾಯ ಇದೆ. 35 ಕೋಟಿ ಅದು ಕಂಪ್ಯೂಟರ್ ಬೆಳಿತೀವಾ? ರೈತರಲ್ವಾ ಇವರು? ಇವತ್ತು ನಿಮ್ಗೆ ತೋರಿಸ್ತೆ, ಅವಾಗ ನೋಡಿದ್ರೆ ಏಲಕ್ಕಿ ಬೆಳೆದಿದ್ದೀನಿ ನನ್ನ ತೋಟದಲ್ಲಿ. ಏಲಕ್ಕಿ ಬರಡು ಭೂಮಿಲಿ ಬೆಳೆಯಕ್ಕಾಗತ್ತಾ? ಇವತ್ತು ಬನ್ನಿ ಬೇಕಾದ್ರೆ ಪರೀಕ್ಷೆ ಮಾಡಿ. ನನ್ನ ಬೋರು 200 ಅಡಿಲಿ ಓಡ್ತಾ ಇದೆ. ನಮ್ಮ 4 ಬೋರ್ ಇದೆ. 200 ಅಡಿಲಿ ಬೋರ್ ಓಡ್ತವೆ. 100 ಅಡಿ 150 ಅಡಿಗೆ ನೀರು ಸಿಗುತ್ತೆ. ಇದು ಬರಡು ಭೂಮಿನ? ಬರಡು ಭೂಮಿಲಿ ಸಿಗುತ್ತಾ? ಹೇಳಕ್ಕೇನು ಸರ್? ಇವತ್ತು ತೆಂಗಿದೆ, ಮಾವಿದೆ, ಸಪೋಟ ಇದೆ, ಅಡಿಕೆ ಇದೆ. ಅಡಿಕೆ ನೋಡ್ಬೇಕು ನೀವು, ಯಾವ ಮಲೆನಾಡಲ್ಲೂ ಬೆಳೆಯಲ್ಲ ಅಡಿಕೆ. ಆ ರೀತಿ ಇಳ್ದು ಬರ್ತಾ ಇದೆ ನಮ್ಮಲ್ಲಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಭೂಮಿ ಸರ್ ಯಾವುದೇ ಕಾರಣಕ್ಕೂ ಅಲ್ಲ. ಅವ್ರು ಏನೇ ಅಲ್ಲ, ಯಾವಾಗ ತಂದು ಇವತ್ತು ಅವರೆಲ್ಲ ನೋಟಿಫಿಕೇಶನ್ ಆಗ್ಬೋದು, ಇನ್ನೊಂದು ದಬ್ಬಾಳಿಕೆಯಿಂದಾನೇ ಮಾಡ್ತಾ ಇರೋದು. ಇವತ್ತು ಫಿಲಮ್ನವರು ನೋಟಿಫಿಕೇಶನ್ ಮಾಡಿದ್ರು, ಯಾರನ್ನ ರೈತನ ಕರೆದು ಸಭೆ ಮಾಡಿದ್ರ? ಇಲ್ಲ ಆ ಭಾಗದ ಶಾಸಕರು ಮಾಡಿದ್ರ? ಇಲ್ಲ DC ಅವ್ರು ಕರೆದು ಮಾಡಿದ್ರ? ಏನು ಇಲ್ಲ. ಏಕಾಏಕಿ ಫಿಲಮ್ನವ್ರಿಗೆ ನೋಟಿಫಿಕೇಶನ್ ಮಾಡಿದ್ರು. ಅದಾದ್ಮೇಲೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 428-29 ದಿನ ಇವತ್ತಿಗೆ ನಾವು ರಸ್ತೆ ಮಗ್ಲಲ್ಲಿ ಕೂತ್ಕೊಂಡು ಒಂದು ದೇವಸ್ಥಾನ ಕೆಳಗಡೆ ಮುಂದೆ ಟಾರ್ಪಾಲ್ ಹಾಕೊಂಡು ಧರಣಿ ಮಾಡ್ತಾ ಇದೀವಿ. ಅಹೋರಾತ್ರಿ ಚರಂಡಿ, ಹೆಂಗಸರು, ಮಕ್ಕಳು, ವೃದ್ಧರು, ವಯಸ್ಸಾದವರು ಎಲ್ಲಾನು ಕೂತ್ಕೊಂಡು ಅಲ್ಲಿ ಸೊಳ್ಳೆಗಳು ಕಟ್ಟಿಸ್ಕೊಂಡು ಧರಣಿ ಮಾಡ್ತಾ ಇದೀವಿ. ಯಾರು ನಿಮ್ಮ ರೈತರ ಸಮಸ್ಯೆ ಏನು ಎತ್ತ ಅಂತ ಕೇಳಿದವ್ರಿಲ್ಲ. ಏನಿದು ದೌರ್ಜನ್ಯ? ಇದೇನು ದುರಾಡಳಿತ? ಏನ್ ಬ್ರಿಟಿಷ್ ಸರ್ಕಾರನ ಇದು? ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಆಗಿದ್ರೆ ನಮ್ಮ ಕನ್ನಡ ರೈತರ ಸರ್ಕಾರ ಆಗಿದ್ರೆ, ರೈತರ ಮಕ್ಕಳಾಗಿದ್ರೆ, ಇವ್ರು ನಿಜವಾಗ್ಲೂ ಅನ್ನನೇ ತಿನ್ನೋರಾಗಿದ್ರೆ ಈ ರೀತಿ ನಡ್ಕೊಳಕ್ಕಿಲ್ಲ. ರೈತರ ಸಮಸ್ಯೆ ಇವತ್ತು ರೈತ ಅಂದ್ರೆ ಏನು ಸರ್? ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಈ ರೈತ ದೇಶಕ್ಕೆ ಅನ್ನ ಕೊಡದೆ ಎಲ್ಲಿ ಏನ್ ಮಾಡ್ತೀರಿ ನೀವು? 1 ವರ್ಷ ಇವತ್ತು ಒಂದು ತಿಂಗಳು ವ್ಯವಸಾಯ ಮಾಡೋದು ನಿಲ್ಸ್ಬಿಡ್ಲಪ್ಪ. ಇಡೀ ದೇಶಾದ್ಯಂತ ಅದೇನ್ ತಿಂತೀರೋ ನೋಡೋಣ. ಮಣ್ಣು ತಿಂತೀರಾ, ಅನ್ನ ತಿಂತೀರಾ, ಸಗಣಿ ತಿಂತೀರಾ ಅಲ್ವಾ? ಈ ದೇಶದ ಏನು ರಾಜಕೀಯ ಹೋರಾಟ ಒಟ್ಟಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಸರ್. ಯಾವುದೇ ಕಾರಣಕ್ಕೂ ಅಲ್ಲ. ಭೂಮಿ ಕೊಟ್ಟೇವು, ಪ್ರಾಣ ಕೊಟ್ಟೇವು, ಭೂಮಿ ಕೊಡ್ತೀವಿ, ಕೊಡಲ್ಲ ಅಂತಾರಲ್ಲ. ಭೂಮಿನೂ ಕೊಡಲ್ಲ, ಪ್ರಾಣನೂ ಕೊಡಲ್ಲ, ಅವ್ರ ಪ್ರಾಣ ತೆಗಿತೀವಿ. ಇದು ರೈತನ ಗೊತ್ತು. ಏನ್ ರೈತ ಅಂದ್ರೆ ಏನು? ಈ ದೇಶದ ಸಂಪತ್ತು. ರೈತ ಈ ದೇಶದ ಸಂಪತ್ತು, ಸೈನಿಕ ಈ ದೇಶದ ಸಂಪತ್ತು, ಕಾರ್ಮಿಕ ಈ ದೇಶದ ಸಂಪತ್ತು ಅಲ್ವಾ ಸರ್? ಕಾರ್ಮಿಕ ಇಲ್ದರೆ ಇಂಡಸ್ಟ್ರಿ ನಡೀತಾ? ಸೈನಿಕ ಇಲ್ದರೆ ದೇಶ ಕಾಯ್ತಾರ? ಯಾರು ಕಾಯ್ತಾರ? ರಕ್ಷಣೆ ಕೊಡ್ತಾನೆ ದೇಶ ಸೈನಿಕ. ಈ ದೇಶದ ಸಂಪತ್ತು. ಈ ದೇಶಕ್ಕೆ ಅನ್ನ ಕೊಡ್ತಾನಲ್ಲ ರೈತ, ಅವನು ಸಂಪತ್ತು. ಇವ್ರನ್ನು ಉಳಿಸ್ಕೋಬೇಕು, ಈ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು. ಇಲ್ಲಿವರೆಗೂ ರೈತರ ನಿರ್ಧಾರ ಹಾಕೊಂಡು ಉಳಿದಿರತಂತ ಸರ್ಕಾರ ಯಾವುದೂ ಇಲ್ಲ. ಇದೆಯಾ? ಯಾವ್ದನ್ನ ಉದಾಹರಣೆ ಕೊಡ್ತೀರಾ? ಅದನ್ನ ಅರ್ಥ ಮಾಡ್ಕೋಬೇಕು. ಅನ್ನ ರೈತ ಬೆಳೆದಿದ್ರೆ ಇನ್ಯಾರು ಬೆಳೆಯಕ್ಕೆ ಸಾಧ್ಯ? ನೀವು ದೇವನಹಳ್ಳಿ ಹೋರಾಟ ನೋಡಿದಿರಲ್ಲ? ನೋಡಿ. ಹೋದ ವರ್ಷ ಹೆಂಗಾಯ್ತು? 1700 ಎಕರೆ. ಈಗ ನಿಮ್ದು ಅದಕ್ಕಿಂತ ಜಾಸ್ತಿ, ಪಟ್ಟು 9,000 ಎಕರೆ. ಅವರು ರಾಜ್ಯಕ್ಕೆ ಗೊತ್ತಾಗ್ಬೇಕಾದ್ರೆ ಅವರು ಹೆಚ್ಚು ಕಮ್ಮಿ 2 ವರ್ಷ ತಗೋತವ್ರದ್ದು. ನಮ್ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗೇನೆ ನಮ್ಗೆ ರಾಜ್ಯಾದ್ಯಂತ ಬಿಡ್ತು. ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಸಂಘಟನೆಗಳು, ಅವರು ರೈತ ಪರ ಸಂಘಟನೆ ಆಗ್ಬೋದು, ಕನ್ನಡ ಪರ ಸಂಘಟನೆ ಆಗ್ಬೋದು, ಕಾರ್ಮಿಕ ಸಂಘಟನೆ ಆಗ್ಬೋದು, ದಲಿತ ಸಂಘಟನೆ ಆಗ್ಬೋದು, ಸ್ತ್ರೀ ಶಕ್ತಿ ಸಂಘಟನೆ, ಎಲ್ಲರೂ ಕೂಡ ನಮ್ಮ ಬಾಬಕ್ಕೆ ಬಂದು ನಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ನೀವೇ ನೋಡಿದ್ರಿ, ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಒಂದು ವೇದಿಕೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮುಖಾಂತರನೇ ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ರು. ಇದು ನಮ್ಗೆ ಇವರೆಲ್ಲ ಸಹಕಾರದಿಂದ ನಾವು ಗೆಲ್ತೀವಿ ಅಂತ ಭರವಸೆ ಇದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.